ಎಲ್ಲ ನನ್ನ ಕನ್ನಡ ಜನತೆಗೆ ನಮಸ್ಕಾರ. ನನ್ನ ಕೊನೆ ವಿಡಿಯೋ. ಕಾರಣ ನನ್ನ ಕಂಟೆಂಟ್ ಕ್ರಿಯೇಷನ್ ಅಲ್ಲಿ ಕೆಟ್ಟ ಪದ ಬಳಕೆ ಮಾಡ್ತೀನಿ ಅಂತ. ಕರ್ನಾಟಕ ಜನಕ್ಕೆ ಬೇಜಾರಾಗಿದ್ರೆ ನನ್ನ ಮನ್ಸಿಂದ ಸಾರಿ ಕೇಳ್ತಾ ಇದ್ದೀನಿ. ವಿಡಿಯೋ ಮಾಡಕ್ ಆಗ್ತಿಲ್ಲ, ಥ್ರೆಟ್ನಿಂಗ್, ಮಕ್ಕಳಿಗೆ ಮಸಿ ಬಳಿತೀನಿ ಅಂತಾರೆ, ಪೊಲೀಸ್ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಕೊಡ್ತೀನಿ, 4-5 ಕಡೆ FIR ಮಾಡಿಸ್ತೀನಿ, ಮನೆ ಮುಂದೆ ಬರ್ತೀವಿ. ಆಗ್ತಿಲ್ಲ ಗೈಸ್. ಇದರಿಂದ ನಮ್ ತಂದೆ ತಾಯಿನ ಒಂದ್ ಸ್ಟೇಷನ್ ಮೆಟ್ಲಚ್ಚಕ್ಕೆ ನನ್ಗೆ ಇಷ್ಟ ಇಲ್ಲ. ಸ್ಟಿಲ್ ಇಲ್ಲಿವರೆಗೂ ನಾನು ಯಾವತ್ತೂ ನಮ್ ತಂದೆ ತಾಯಿನ ಅಲ್ಲಿ ಗಂಟ ಕರ್ಕೊಂಡು ಹೋಗಿಲ್ಲ. ಅದಕ್ಕೆ ನಾನು ನನ್ನ ಟೀಮ್ ಅವರು ಡಿಸೈಡ್ ಮಾಡಿದೀವಿ, ನಮ್ ಕಂಟೆಂಟ್ ನ ಸ್ಟಾಪ್ ಮಾಡೋಣ, ವಿಡಿಯೋ ಸ್ಟಾಪ್ ಮಾಡೋಣ ಅಂತ. ಇಲ್ಲಿವರೆಗೂ ನನ್ ತುಂಬಾ ಸಪೋರ್ಟ್ ಮಾಡಿದೀರಾ, ಅನ್ಕೊಳಕ್ ಆಗದೆ ಅಷ್ಟು ಪ್ರೀತಿ ಕೊಟ್ಟಿದ್ದೀರಾ. ಅದಕ್ಕೆ ಯಾವತ್ತೂ ಚಿರ ನೋಡಿ. ಥ್ಯಾಂಕ್ ಯು ಸೋ ಮಚ್. ದೇಶದಲ್ಲಿ ಇನ್ನ ತುಂಬಾ ಸಮಸ್ಯೆಗಳಿತ್ತು. ನನ್ನ ಮಾತು ನನ್ನ ಹಕ್ಕು ಅನ್ನೋದನ್ನೇ ಮರೆಸ್ಬಿಟ್ರು. ತುಂಬಾ ಮಾತಾಡ್ಬೇಕು ಅನಿಸ್ತೈತೆ, ಆಗ್ತಿಲ್ಲ ಗೈಸ್. ಹಲೋ ಹಲೋ, ನಮಸ್ತೆ ಮಧು ಅವರೇ. ನಮಸ್ತೆ ನಮಸ್ತೆ. ನಾನು ಲೇಖನಿ ನ್ಯೂಸ್ ಇಂದ ಮಾತಾಡ್ತಾ ಇದ್ದೇನೆ. ಸರ್ ಹೇಳಿ. ನನ್ಗೆ ಒಂದು ಈಗ ಲಾರೆನ್ಸ್ ಅವ್ರದ್ದು ಇದೆ, ಅದು ರಾಲೆನ್ಸ್ ಅಂತ ಅಂದ್ಬಿಟ್ಟು ಒಬ್ಬ ಹುಡುಗ ಇದಾನಲ್ಲ, ಹೌದು 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 ಸರ್, ಅದು ಇನ್ಫ್ಲೂಯೆನ್ಸರ್. ತಾವೇ ನಾವು ಇದನ್ ಮಾಡಿದ್ದು. ಹೌದು ಸರ್, ನಾವೇ ಮಾಡಿರೋದು. ವೆಲ್ ಅಂಡ್ ಗುಡ್. ಇಲ್ಲ ಅಂದ್ರೆ ಅದು ಏನಕ್ಕೋಸ್ಕರ ಅನ್ನೋದು ನನಗೆ ಅದು ಕ್ಲಾರಿಟಿ ಸಿಗ್ಲಿಲ್ಲ. ಇದು ವಾಯ್ಸ್ ರೆಕಾರ್ಡ್ ನ ನಾನು ನಮ್ ಚಾನಲ್ಗೆ ಹಾಕ್ತೇನೆ. ಈಗ ವಾಯ್ಸ್ ರೆಕಾರ್ಡ್ ಮಾಡ್ಕೊಂತಾ ಇದ್ದೇನೆ, ತಾವು ಹೌದಾ? ಮಾತಾಡೋದನ್ನ ನಮ್ ಚಾನಲ್ಗೆ ಹಾಕ್ತೇನೆ. ಹಾ. ಸೊ ಏನಕ್ಕೋಸ್ಕರ ರಾಲೆನ್ಸ್ ಅವರ ಒಂದು ವಿಚಾರದಲ್ಲಿ ಸರ್, ಏನಂದ್ರೆ ವಿಚಾರ ಏನಿಲ್ಲ ಸರ್. ಅವ್ನಿಗೆ ಏನ್ ಮಾಡಿದ್ವಿ ಅಂದ್ರೆ, ನಾವು ಕರೆದ್ವಿ, ಅವ್ನಿಗೆ ಬುದ್ಧಿ ಹೇಳಿದ್ವಿ. ಏನಂತ ನೋಡಿ, ಈ ತರ ಅಮ್ಮ ಅಕ್ಕ ಅಂತ ಕೆಟ್ಟ ಪದಗಳನ್ನ ಯೂಸ್ ಮಾಡ್ತಿರಲ್ವಾ, ಹೌದು, ಈ ತರ ಮಾಡ್ಬೇಡಿ. ನಾರ್ಮಲ್ ಆಗಿ ಒಂದು ಕಂಟೆಂಟ್ ನೀವು ಚೆನ್ನಾಗಿ, ಇವಾಗ ಎಲ್ಲರಿಗೂ ಪಾಸ್ಟ್ ನಡೆದಿರೋದೇ ಅಲ್ವಾ ನೀವು ಕೊಡೋದು, ಅದನ್ನ ಬೀಪ್ ಆದ್ರೂ ಕೊಡಿ. ನೀವು ಬೀಪ್ ಕೊಡ್ದಲ್ಲ ನೀವು ಹಿಂಗ್ ಹಾಕೊಂಡ್ರೆ ಚಿಕ್ಕ ಮಕ್ಳೆಲ್ಲ ಇವಾಗ ಎಷ್ಟು ಜನ ಅವ್ರಿಗೆ ಇನ್ಫ್ಲೂಯೆನ್ಸ್ ಆಗಿದ್ದಾರೆ ನೋಡಿ. ಪ್ರವೋಕ್ ಮಾಡ್ತಿರೋದು ರೌಡಿಸಮ್ ಮತ್ತೆ ಮಕ್ಳುಗಳನ್ನೆಲ್ಲ ಪ್ರವೋಕ್ ಮಾಡ್ತಿರೋದೇ ಇದೇ ಕಾರಣ. ಇವ್ರ ಒಂದು ಬ್ಯಾಚ್ ಏನಿದೆ, ಅವ್ನು ಲಾರೆನ್ಸ್, ಅವನು ದಯ್ಯ ಮತ್ತೆ JP, ಯಾರು ಇದಾರೆ ಸಮಥಿಂಗ್, ಇವರೆಲ್ಲ ಏನ್ ಮಾಡ್ತಿದಾರ, ಪ್ರವೋಕ್ ಮಾಡ್ತಿದಾರೆ ಮಕ್ಳುಗಳನ್ನ. ನಾವು ಕರೆದಿ ಮೊನ್ನೆ ಏನಂತ ಹೇಳಿದ್ವಿ, ನೋಡಿ ಈ ತರ ಚೇಂಜ್ ಮಾಡ್ಕೊಡಿ, ಬೀಪ್ ಕೊಡಿ, ನೀವ್ ಮಾಡ್ತಿರೋದು ತಪ್ಪು ಅಂತ. ಆಮೇಲೆ ಅವ್ರಿಗೆ ಯಾರೋ ಒಬ್ರು ಲೀಡರ್ ಕರ್ಸಿದ್ರು. ಅವ್ರ ಲೀಡರ್ ಕರ್ಸ್ಬಿಟ್ಟು ಏನ್ ಮಾಡಿದ್ರು, ಅವ್ರ ಲೀಡರ್ ಸರ್ ಇವಾಗ ಅವ್ರು ಮಾತಾಡ್ತಿರೋದು ಸರಿನಾ ತಪ್ಪ ಸರ್? ಅದು ಸಂವಿಧಾನದಲ್ಲಿ ಇವ್ರಿಗೆ ರೈಟ್ಸ್ ಟು ಸ್ಪೀಚ್ ಅಂತ ಇದೆಯಂತೆ, ಒಪ್ಕೊಳ್ಳೋಣ ಇದೆ. ಬಟ್ ಅಮ್ಮ ಅಕ್ಕ ಅಂತೆಲ್ಲ ಮಾತಾಡಂತ ರೈಟ್ಸ್ ಗಳು ಯಾರು ಕೊಟ್ಟಿದ್ರು ಸರ್ ಇವ್ರಿಗೆ? ಇದನ್ನ ನಮ್ಮ ಹುಡುಗ ತಪ್ಪು ಮಾಡಿ ಸಾರಿ ಕೇಳಂತೂ ತಪ್ಪೇನು ಮಾಡಿಲ್ಲ ಅಂತ ಅನ್ಬಿಟ್ಟು ಅವ್ರು ಯಾರೋ ಲೀಡರ್ ಹೇಳಿದ್ರು. ಹಾಗೆ ಆಮೇಲೆ ನಾವ್ ಹೇಳಿದ್ವಿ, ಈ ತರ ಎಲ್ಲ ಆಗುತ್ತೆ ನೋಡಿ, ಹಿಂಗ್ ಮುಂದೆ ಫ್ಯೂಚರ್ ಅಲ್ಲಿ ತುಂಬಾ ತೊಂದರೆ ಅನುಭವಿಸ್ತೀರಾ, ನೀವು ತುಂಬಾ ಚೆನ್ನಾಗಿ ಮಾಡ್ತೀರಾ, ಕಂಟೆಂಟ್ ಕೊಡ್ತೀರಾ, ನೀವು ಇದನ್ನ ಕೆಟ್ಟ ಮಾತಾಡೋದನ್ನ ಬಿಡಿ ಅಂತ ಅಂದ್ವಿ. ಅವ್ರು ಬಿಡ್ಲಿಲ್ಲ.